ಮುಂಜಾನೆ. ಇವತ್ತಿನ ವಿಷಯ ಲಾಟ್ಸ್ ಆಫ್ ಹಾರ್ಟ್ಸ್ ಸೊ ಫಸ್ಟ್. ಆಲ್ಮೋಸ್ಟ್ ಪ್ರತಿ ಮುರಳಿಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಗುರಿ ಲಕ್ಷ್ಮೀನಾರಾಯಣ ಆಗೋದು, ವಿಶ್ವಕ್ಕೆ ಮಹಾರಾಜನಾಗೋದು. ವಿಶ್ವದಲ್ಲಿ ಅಷ್ಟ ಗದ್ದೆಗಳೇನಿದ್ದಾವೆ ಅದಕ್ಕೆ ಅಧಿಕಾರಿಗಳು ಆಗುವಂಥದ್ದು. ಅದರಲ್ಲಿ ನಂಬರ್ 1 ಬ್ರಹ್ಮ ಬಾಬಾ, ನಂಬರ್ 2 ಮಮ್ಮ. 2 ಸೀಟ್ ಫಿಕ್ಸ್ ಆಗಿದೆ. ಇನ್ನೂ 6 ಸೀಟ್ ಯಾವುದು ಅಂತ ಇನ್ನೂವರೆಗೂ ಅನೌನ್ಸ್ಮೆಂಟ್ ಆಗಿಲ್ಲ. ಪ್ರತಿದಿನ ಹೇಳ್ತಿರ್ತಾರೆ ಬಾಬಾ ಸಮಾನಾಗಿ ಲಕ್ಷ್ಮೀನಾರಾಯಣ ಆಗುವಂಥ ಉದ್ದೇಶವನ್ನು ಇಟ್ಕೊಳ್ಳಿ ಅಂತ. ಕೆಲವೊಂದು ಮಕ್ಕಳು ಏನು ಯೋಚನೆ ಮಾಡ್ತಾರೆ, ನಾವಂತೂ ಸರೆಂಡರ್ ಆಗಿಲ್ಲ, ನಾವಂತೂ ಸೆಂಟರ್ನಲ್ಲಿಲ್ಲ, ಗೃಹಸ್ಥದಲ್ಲಿ ಇದ್ದೀವಿ, ನಾವೇಗ ನಂಬರ್ 1 ಬರ್ಲಿಕ್ಕೆ ಸಾಧ್ಯ? ದಾದಿಯವರೆಲ್ಲ ಸಾಧನೆ ಮಾಡಿ 87 ವರ್ಷ ಆಯಿತು. ಆಗನಿಂದ ಬ್ರಹ್ಮ ಬಾಬಾ ಅವ್ರ ಜೊತೆಯಲ್ಲೇ ಅವಾಗಿನಿಂದ ಇದ್ದಂಥವ್ರು. ಅಂಥವ್ರಿಗೆಲ್ಲ ಅವಕಾಶ ಸಿಗ್ತದೆ, ನಮಗೆಲ್ಲ ಎಲ್ಲಿ ಅವಕಾಶ ಸಿಗ್ತದೆ ಹೇಳುವಂಥದ್ದು ಆತ್ಮಗಳ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಇಂಥ ಒಂದು ಅವಕಾಶನೂ ಇದೆ. ಭಲೆ ನೀವು ಜ್ಞಾನಕ್ಕೆ ಬಂದು ಬರುವಂಥ ಸಮಯ ಲೇಟ್ ಆಗಿರ್ಬೋದು, ಲಾಸ್ಟ್. ಆದರೆ ಲಾಸ್ಟ್ ಅಂದ್ರೆ ಇಲ್ಲೊಂದು ಬಾಬಾ ಏನು ಹೇಳ್ತಾರೆ, ಟೂ ಲೇಟ್ ಕಾ ಬೋರ್ಡ್ ನಹಿ ಲಗನಾ ಚಾಹಿ. ಇವಾಗ ನಾವು ಕೆಲವೊಂದ್ಸಲ ಏನಾಗ್ತದೆ, ಫಿಲ್ಮ್ ಥಿಯೇಟ್ರಿಗೆ ಹೋಗಿರ್ತೀವಿ, ಅಲ್ಲೊಂದು ಸೀಟ್ಗಳಿರ್ತವೆ, ಇಷ್ಟು ಲಿಮಿಟೆಡ್ ಸೀಟ್ ಅಂತ ಇರ್ತದೆ ಒಂದು ಫಿಲ್ಮ್ ಥಿಯೇಟರ್ ಅಲ್ವಾ, 100, 200, 300 ಸೀಟ್ ಇರ್ತದೆ. ಲಾಸ್ಟಲ್ಲಿ ಬಂದು ಕೂಡ ನಿಮಗೆ ಟಿಕೆಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ಇಲ್ಲಿ ಬಾಲ್ಕನಿಯಲ್ಲೂ ಕೂಡ ಸಿಗ್ಬಿಡ್ಬೋದು, ಖಾಲಿ ಇದ್ದರೆ ಬಾಲ್ಕನಿಯಲ್ಲೂ ಕೂಡ ಸಿಗ್ಬಿಡ್ಬೋದು. ಆದರೆ ಹೌಸ್ಫುಲ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಆವಾಗ ನಿಮ್ಗೆ ಟಿಕೆಟ್ ಸಿಗ್ಲಿಕ್ಕೆ ಸಾಧ್ಯ, ಹಂಗಂದ್ರೆ ಫುಲ್ ಆಗ್ಬಿಟ್ಟಿದೆ. ಇದಕ್ಕೆ ಕೆಲವೊಂದ್ಸಲ ಬಾಬಾ ಮುರಳಿಲಿ ಹೇಳ್ತಾರೆ, ಟೂ ಲೇಟ್ ಕಾ ಬೋರ್ಡ್ ಅಭಿ ತಕ್ ನಹಿ ಲಗಾಯಾ ಹೈ. ಯಾವುದಕ್ಕೆ? ಜ್ಞಾನ ತಗೊಳ್ಳಿಕ್ಕೆ ಆತ್ಮಗಳು ಬರ್ತಾರೆ, ಪ್ರಜೆಗಳಾಗ್ಲಿಕ್ಕೆ ಆತ್ಮಗಳು ಬರ್ತಾರೆ. ಭಗವಂತ ಹೇಳ್ತಾರೆ, 33 ಕೋಟಿ ಏನು ದೇವತೆಗಳಿದ್ದಾರೆ ಆಗುವಂಥವ್ರು, ಕೊನೆಯಲ್ಲಿ 7 days ಕೋರ್ಸ್ ತಗೊಳ್ಳೋರು ಕೂಡ 33 ಕೋಟಿಯಲ್ಲಿ ಬಂದ್ಬಿಡ್ತಾರೆ. ಟೂ ಲೇಟಿನ ಬೋರ್ಡ್ ಇನ್ನೂ ಹಾಕಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಷ್ಟರತ್ನಗಳಲ್ಲಿ ಬರೋದಲ್ಲಿ ನಂಬರ್ 1 ಬರೋದಲ್ಲಿ ಏನಿದೆ, ಇನ್ನೂ ಟೂ ಲೇಟಿನ ಬೋರ್ಡ್ ಇನ್ನೂ ಹಾಕಿಲ್ಲ. ಇನ್ನೂ ಕೂಡ ಅಂತಿಮ ಸಮಯದಲ್ಲಿ ಉಮಂಗ ಉತ್ಸಾಹದಲ್ಲಿ ಶಿಸ್ತುಬದ್ಧವಾಗಿ ಕಾನೂನಾತ್ಮಕವಾಗಿ ಶ್ರೀಮತದ ಆಧಾರದಲ್ಲಿ ತುಂಬಾ ಪರಿಶ್ರಮವನ್ನು ಪಟ್ಟ, ತುಂಬಾ ಪರಿಶ್ರಮದ ಕಷ್ಟಪಟ್ಬಿಟ್ಟು ಜುಟ್ಕ ಹೊಡೆದ್ಬಿಟ್ಟು ಮಾಡುವಂಥದ್ದಲ್ಲ. ವಿಧಿಯನ್ನ ನಿಮ್ಮದನ್ನಾಗಿ ಮಾಡಿಕೊಂಡು ಸಹಜ ಮಾರ್ಗದಲ್ಲಿ ಬಾಬಾ ಹೇಳಿರುವಂಥ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ, ಈಗಲೂ ಕೂಡ ನೀವು ಲೌಕಿಕದಲ್ಲಾದರೂ ಇರಿ, ಅಲೌಕಿಕದಲ್ಲಾದರೂ ಇರಿ, ಗೃಹಸ್ಥದಲ್ಲಾದರೂ ಇರಿ, ಈಗಲೂ ಕೂಡ ನಂಬರ್ 1 ಬರಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಕೆಲವೊಂದ್ಸಲ ಬಾಬಾ ಹೇಳ್ತಾರೆ, ಸೇವಾ ಕೇಂದ್ರಗಳಲ್ಲಿ ಟೀಚರ್ಗಳಂತ ವಿದ್ಯಾರ್ಥಿಗಳ ಮುಂದೆ ಹೋಗ್ಬಿಡ್ತಾರೆ ಅಂತ. ಇದೊಂದು ಪ್ರಾಕ್ಟಿಕಲ್ ಉದಾಹರಣೆ ಇದೆ. ಒಂದ್ಸಲ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ತುಂಬ ವರ್ಷದ ಹಿಂದೆ. ಜಾನಕಿ ದಾದಿಯವರು ಬಂದಿದ್ದರು. ಬಂದಾಗ ಕೆಲವೊಬ್ಬರಿಗೆ VIPsಗಳಿಗೆ, ಲೌಕಿಕದವರಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪಾಸ್ಗಳನ್ನು ಕೊಡಲಾಗಿತ್ತು, ಅವರು ಎದುರುಗಡೆ ಕೂತ್ಕೊಳ್ಳಿ ಹೇಳುವಂಥ ಒಂದು ಉದ್ದೇಶ. ನಾವು ಬಾಬನ ಮಕ್ಕಳಿಗೆ ಏನಿರ್ತದೆ, ನಾವು ಎಲ್ಲಿ ಕೂತ್ಕೊಂಡು ಅಂತ ಏನು ಡಿಫ್ರೆನ್ಸ್ ಬರೋದಿಲ್ಲ. ಮೇನ್ ಉದ್ದೇಶ ಕಾರ್ಯಕ್ರಮ ಮಾಡೋದು, ಹೊಸ ಆತ್ಮಗಳಿಗೆ ಭಗವಂತನ ಸಂದೇಶ ಸಿಗಬೇಕು ಹೇಳುವಂಥದ್ದೊಂದು ಉದ್ದೇಶ. ಅದಕ್ಕಾಗಿ ಸ್ಪೆಷಲ್ ಪಾಸನ್ನು ಕೊಡಲಾಗಿತ್ತು ಮತ್ತು ಆ ಪಾಸ್ಗಳು ಯಾರು ತೊಗೊಂಡು ಬಿಡ್ತಾರೆ ಚೆಕಿಂಗ್ ಮಾಡಲಿಕ್ಕೆ ಅಲ್ಲಿ ನಿಮಿತ್ತವಾಗಿರುವಂಥ ಕೆಲವೊಂದು ಅಣ್ಣದಿರನ್ನು ನಿಲ್ಲಿಸಿದರು. ಆವಾಗ ಅಲ್ಲಿ ನಿಮಿತ್ತವಾಗಿರುವಂಥ ಒಬ್ಬರು ಸೀನಿಯರ್ ಟೀಚರ್ಸ್ ಬಂದು ಬಿಟ್ಟು ಪಾಸ್ ತೋರಿಸಿದ್ರು. ಅಲ್ಲಿ ನಿಮಿತ್ತ ಅಣ್ಣ ಏನು ಹೇಳಿದ್ರು, ಅಕ್ಕೋರೆ ಪಾಸ್ ಅಂತೂ ಇದೆ, ಆದರೆ ನಿಮ್ಗೆ ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಯಾಕಂದ್ರೆ ಇಲ್ಲಿ ಯಾರು VIPsಗಳಿದ್ದಾರೋ, ನಾನ್ BKsಗಳಿದ್ದಾರೋ ಅವರಿಗೆ ಮಾತ್ರ ಇದು ಅವಕಾಶನೇ ಹೊರತು BKsಗಳಿಗೆ ಅವಕಾಶ ಇಲ್ಲ. ಅದಕ್ಕೆ ಕೆಲವೊಂದ್ಸಲ ನಮ್ಮ ಬಾಬನ ಮಕ್ಕಳು ತುಂಬ ಬುದ್ಧಿವಂತರು. VIP ಪಾಸ್ ಇಟ್ಕೊಳ್ತಾರೆ, ಬ್ಯಾಡಿ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಡ್ತಾರೆ. ಯಾಕಂತಂದರೆ ನಾವು ಬಾಬನ ಮಕ್ಕಳು ಅಂತ ಗೊತ್ತಾಗಬಾರ್ದು, ಫ್ರಂಟ್ ಸೀಟ್. ಇಂಥ ಒಂದು ಬುದ್ಧಿವಂತ ಅಂದರೆ ಇವರು VIP ಸೀಟಲ್ಲಿ ಕುತ್ಕೊಂಡ್ಬಿಟ್ಟು ನೆಕ್ಸ್ಟ್ ಪಾಸ್ ತೊಗೊಂಡು ಬಂದವರೆಲ್ಲ ಸುಮ್ಮನೆ ಮನೆ ಹೋಗ್ಬಿಡ್ತಾರೆ. ಇಂಥದ್ದು ಕೂಡ ಕೆಲವೊಂದು ಕೇಸುಗಳಾಗ್ತವೆ. ಸರಿ, ಆವಾಗ ಆ ಒಂದು ನಿಮಿತ್ತದವರು ಹೇಳಿದರು, ಹೌದಪ್ಪ ನೀನು ಹೊಸದಾಗಿ ಬಂದಿದ್ದೀಯಾ,
ನನ್ನ ಸೀನಿಯರು, ನನ್ನ ಪಾಸ್ ಇದೆ ತಾನೇ, ಪಾಸ್ ಬಿಟ್ಟವ್ರಿಗೆ ಮಾತ್ರ ಒಳಗಡೆ ಜ್ಞಾನ, ಒಳಗಡೆಗೆ ಅವಕಾಶ. ಪಾಸ್ ಕೊಟ್ಟಿದ್ರೆ ಒಳಗಡೆ ಬಿಡೋದೇ ನಾವು, ಉಳಿದ್ಯಾಕೆ ನೋಡ್ತೀಯ? ಇಲ್ಲ ಕೊರೆ ನೋಡಿ, ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಪಾಸ್ ಇರಬೇಕು ಸರಿ, ಅದು BKSಗಳನ್ನ ಒಳಗಡೆ ಬಿಡುವಂಗಿಲ್ಲ. ಆಗೋ ನಿಮಿತ್ತ ಕೇಳ್ತಾರೆ, ನೀನು ಜ್ಞಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಜ್ಞಾನಕ್ಕೆ ಬಂದು 5 ವರ್ಷ ಆಯಿತು. ನಾನು 30 ವರ್ಷದಿಂದ ಜ್ಞಾನದಲ್ಲಿದ್ದೇನೆ, ನೀನೇನು ನನಗೆ ಹೇಳೋದು ಅಂತ ಕೇಳಿದ್ರು. ಓಕೆ, ಸಿಟ್ಟಿನಲ್ಲಿ, ಕ್ರೋಧದಲ್ಲಿ. ಅವಾಗ ಆತ್ಮ 5 ವರ್ಷ ಜ್ಞಾನದಲ್ಲಿ ಮಗು ಹೇಳುತ್ತೆ, ಅಕ್ಕೋರೆ 30 ವರ್ಷದಿಂದ ಜ್ಞಾನದಲ್ಲಿ ಇರ್ಬೋದು, ಅದು ಜ್ಞಾನ ನಿಮ್ಮ ಜೊತೆ ಎಷ್ಟು ವರ್ಷದಿಂದ ಇದೆ ಅಂತ ಕೇಳ್ತೀನಿ. ನೀವು ಜ್ಞಾನದಲ್ಲಿದ್ದು 30 ವರ್ಷ ಆಗಿದೆ, ಆ ಜ್ಞಾನ ನಿಮ್ಮ ಜೊತೆಗೆ ಎಷ್ಟು ವರ್ಷ ಇದೆ? ಅದು ಜ್ಞಾನ ಇದ್ದಿದ್ದು ನೀವು ಈ ರೀತಿ ಏನ್ ಮಾಡ್ತಿರ್ಲಿಲ್ಲ, ಬಿಹೇವ್ ಮಾಡ್ತಿರ್ಲಿಲ್ವಲ್ವಾ? ಅದಕ್ಕೆ ಆದ್ಮೇಲೆ ನಾವು ನೋಡ್ತೀವಿ, ಎಷ್ಟೋ ಜನ ಈಶ್ವರ ಜ್ಞಾನದಲ್ಲಿ ಇರ್ತಾರೆ, ಸಿಟ್ಟನ್ನ ಬಿಟ್ಟಿರೋದಿಲ್ಲ, ಹೊಟ್ಟೆ ಕಿಚ್ಚನ್ನ ಬಿಟ್ಟಿರೋದಿಲ್ಲ, ಅವ್ರ ಸುದ್ದಿ ಇವ್ರ ಸುದ್ದಿನೆಲ್ಲ ಮಾತಾಡ್ತಾ ಇರ್ತಾರೆ. ಆವಾಗ ವಿಶೇಷವಾಗಿ ನಾವು ರಾಜಯೋಗವನ್ನು ಮಾಡುವಂತ ಸಮಯದಲ್ಲಿ ನೋಡಿದಾಗ ಅವ್ರಿಗೆ ಬಾಬಾ ಜೊತೆಗೆ ಏನಾಗೋದಿಲ್ಲ, ಕನೆಕ್ಟಿವಿಟಿ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ತುಂಬಾ ಪರಿಶ್ರಮದಿಂದ ನಾನು ಸಾಧನೆ ಮಾಡಬೇಕು ಅಂತ ಮನೋಭಾವ ಇದ್ದರೆ ಅಂತಹ ಆತ್ಮಗಳನ್ನ ಬಾಬಾ ಏನ್ ಮಾಡ್ತಾರೆ, ತನ್ನ ಮಡಿಲಲ್ಲಿ ಇಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಅಂತಿಮ ಸಮಯದಲ್ಲೂ ಬಂದ್ರೂ ಕೂಡ ನಿಮಗೆ ಮುಂದೆ ಹೋಗ್ಲಿಕ್ಕೆ ಏನಾಗಿದೆ, ಅವಕಾಶ ಇದೆ. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ಅಂತಿಮ ಸಮಯ ಅಂತ ಹೇಳ್ತಾರೆ, ಇವಾಗ ನಾವು ಬಂದ್ಬಿಟ್ಟು ಒಂದು 20-30 ವರ್ಷ ಆಯ್ತಪ್ಪ, ನಮಗೂ ಅವಕಾಶ ಇದೆಯಾ? ಖಂಡಿತವಾಗ್ಲೂ ಇದೆ. ಯಾರು ಬೇಕಾದರೂ ಆಗ್ಬೋದು. ಬಾಬಾ ಉದಾಹರಣೆ ತೆಗೆದುಕೊಳ್ತಾರೆ. ಇವತ್ತು ನೋಡಿ, ನಾವು ಪ್ರಾಕ್ಟಿಕಲ್ ನೋಡ್ತಿದ್ದೀವಿ, ಶಿವಾನಿ ಬೆಹನನ್ನು ನೋಡ್ತಿದ್ದೀವಿ ಅಲ್ವಾ? ನೋಡಿ, ನಂಬರ್ 1 ಬರೋದು ಅದು ಬೇರೆ ಪ್ರಶ್ನೆ, ಯಾರಲ್ಲಿ ಏನು ವಿಶೇಷತೆ ಇದೆ, ಕಡಿಮೆತನ ಇದೆ, ನಮ್ಗಂತೂ ಎದುರುಗಡೆ ಕಾಣೋದಿಲ್ಲ ಅಲ್ವಾ? ನಮ್ಮ ರವಿ ಅಣ್ಣ ಹೇಳ್ದಂಗೆ ಎದುರುಗಡೆಗೆ ಹೀಗಿರ್ಬೋದು, ಅಂತಿಮ ಸಮಯದಲ್ಲಿ ಯಾವುದೋ ವಿಕಾರಕ್ಕೂ ವಶೀಭೂತರಾಗ್ಬೋದು. ಆದರೆ ಕೆಲವರನ್ನು ನಾವು ನೋಡಿದಾಗ ಈಶ್ವರ ಯಜ್ಞದಲ್ಲೂ ಕೂಡ, ಅಂತಿಮದಲ್ಲೂ ಬಂದರೂ ಕೂಡ ಸೇವೆಯಲ್ಲಿ ತುಂಬಾ ಮುಂದುವರೆದಿದ್ದಾರೆ. ಅವ್ರನ್ನ ಜನ ಎಕ್ಸೆಪ್ಟ್ ಮಾಡ್ತಿದ್ದಾರೆ. ಅವ್ರಿಗಿಂತ ಸೀನಿಯರ್ಸ್ ಇದ್ರೂ ಕೂಡ ಅವರನ್ನು ಬಾಬಾ ಏನ್ ಮಾಡಿದ, ಉಪಯೋಗ ಮಾಡ್ಕೊಡ್ತಿದ್ದಾರೆ. ಯಾಕೆ? ಸೇವಾ ಮನೋಭಾವ, ಸೇವೆ ಮಾಡಬೇಕು ಆಳ ಒಂದು ಹಸಿವು ಅಲ್ವಾ? ಆ ಕಾರಣದಿಂದ ಆ ಒಂದು ವಿಶೇಷತೆ ನಿಮ್ಮಲ್ಲಿದ್ದರೆ ನೀವು ಅಂತಿಮ ಸಮಯದಲ್ಲೂ ಸ್ವಲ್ಪ ಸಮಯದಲ್ಲೂ ಕೂಡ ಮುಂದುವರಲಿಕ್ಕೆ ಸಾಧ್ಯ. ಇನ್ನು ಲೌಕಿಕದಲ್ಲೂ ಕೂಡ ನೋಡಿ, ಆದ್ಮೇಲೆ ಹಳೆ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಅನ್ನ ಮಾಡ್ತಿದ್ದಲ್ವಾ, ಅವ್ರು ಮಾಡಬೇಕಾದ್ರೆ ಅವರು ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಜಾಯಿನ್ ಆಗ್ತಾ ಇತ್ತು. ಕೆಲವೊಂದು ಕೇಳಿದಾಗ 200-300 ರೂಪಾಯಿಗೆಲ್ಲ ಜಾಯಿನ್ ಆಗಿದ್ರು. ಒಂದು 30 ವರ್ಷ 40 ವರ್ಷ ಸರ್ವಿಸ್ ಮಾಡಿದ್ಮೇಲೆ ರಿಟೈರ್ಮೆಂಟ್ ಟೈಮ್ನಲ್ಲಿ ಅವರಿಗೆ 40,000 30,000 ಈಗ ಸಂಬಳ ಬರ್ತಾ ಇತ್ತು. ಅದು ಈಗಿನ ನ್ಯೂ ಜನರೇಷನ್ ಇದೆಲ್ಲ, ಚೆನ್ನಾಗಿ ಓದ್ಬಿಟ್ರೆ ಸ್ಟಾರ್ಟಿಂಗಲ್ಲಿ 2 ಲಕ್ಷ ರೂಪಾಯಿ ಸಂಬಳ ಅಲ್ವಾ? ಇವರಿಗೆ 40 ವರ್ಷದ ನಂತರ 40,000 ಆಗಿದ್ದಿದ್ರೆ ಅವ್ರಿಗೆ ಫಸ್ಟ್ ಸ್ಯಾಲ್ರಿನೇ 2 ಲಕ್ಷ ರೂಪಾಯಿ ಬಂದ್ಬಿಡ್ತದೆ. ಕೇಳ್ತಾರೆ, ನೀವೇನು ಸಂಪಾದನೆ ಮಾಡಿದ್ದು? ನಾವು ನೋಡಿ ಹಿಂಗೆ ಮಾಡಿದ್ದೀವಿ ಅಂತ ಅಲ್ವಾ? ಹಾಗೆ ಕೆಲವೊಂದು ಮಕ್ಕಳು ಚೆನ್ನಾಗಿ ಸಾಧನೆಯನ್ನ ಮಾಡ್ತಾರೆ, ಚೆನ್ನಾಗಿ ಸೇವೆಯನ್ನ ಮಾಡ್ತಾರೆ, ಹಗಲು ರಾತ್ರಿ ಪರಿಶ್ರಮವನ್ನ ಪಡ್ತಾರೆ. ಅದಕ್ಕಾಗಿ ನಾಟಕದಲ್ಲಿ ಇಂಥದ್ದು ಒಂದು ಅವಕಾಶ ಇದೆ. ಅಂತಿಮ ಸಮಯದಲ್ಲಿ ನೀವು ಭಗವಂತನ ಮಗು ಆದ್ರೂ ಕೂಡ, ಅಯ್ಯೋ ಬಾಬಾ 20 ವರ್ಷದ ಮೊದಲು ಸಿಗಬಾರ್ದಿತ್ತಾ ಅಂತ ಪ್ರಶ್ನೆ ಬರಬಾರದು. ಈಗೇನು ಅವಕಾಶ ಸಿಕ್ಕಿದ್ದು ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಇನ್ನು ಕೆಲವೊಬ್ರು ಸಂಕಲ್ಪ ಏನಿರ್ತದೆ ಅಂತಂದ್ರೆ, ಅಯ್ಯೋ ಬಾಬಾ ಮದುವೆ ಆಗೋ ಮೊದಲು ಸಿಗಬಾರ್ದಿತ್ತಾ ಅಂತ. ಇನ್ನು ಕೆಲವರಿಗೆ ಏನಿರ್ತದೆ, ಇವಾಗ ಕಣ್ಣು ಕಾಡೋದಿಲ್ಲ, ಕಿವಿ ಕೇಳೋದಿಲ್ಲ, ಇವಾಗ ಬಾಬಾ ಸಿಗೋದು ಮೊದಲು ಸಿಗದಾಗ್ತಿರ್ಲಿಲ್ವಾ? ಈಗ ಬಾಬಾ ಹೇಳ್ತಾರೆ, ಅದನ್ನೆಲ್ಲ ನೀವು ಕಂಪ್ಲೇಂಟ್ ಮಾಡ್ತೀರಂತಾನೆ ಬ್ರಹ್ಮ ಬಾಬಾವನ್ನು ಎದುರುಗಡೆ ಇಟ್ಟಿದ್ದೇನೆ. ಬ್ರಹ್ಮ ಬಾಬಾ ಅವರಿಗೆ ಯಾವ ವಯಸ್ಸಿನಲ್ಲಿ ಜ್ಞಾನ ಸಿಕ್ಕಿದ್ದು? ಶರೀರದ 60 ವಯಸ್ಸಿನಲ್ಲಿ ತಾನೇ ಜ್ಞಾನ ಸಿಕ್ಕಿದ್ದು. ಲೌಕಿಕ ರಿಟೈರ್ಮೆಂಟ್ ಆಗುವಂತ ಸಮಯದಲ್ಲಿ. ಅಂದ್ರೆ ಅನುಭವಿ ಆತ್ಮ, ವಯಸ್ಸಾಗಿರುವಂತ ಆತ್ಮ. 90 ವರ್ಷ ಆದ್ರೂ ಕೂಡ ಸಾಧನೆ ಮಾಡಿದ್ರಲ್ವಾ? ದಾದಿಯವನ್ನ ನಾವು ನೋಡ್ತಿದ್ದೀವಿ ಅಲ್ವಾ? ನಾವೇನು ಹೇಳ್ತೀವಿ, ಅಣ್ಣವರೇ ಬೆಳಿಗ್ಗೆ ಅಮೃತ ವೇಳೆಗೆ ಹೇಳಲಿಕ್ಕೆ ಆಗೋದೇ ಇಲ್ಲಪ್ಪ, ರಾತ್ರಿ ಮಾತ್ರೆ ತಗೊಂಡಿರ್ತೀವಾ, ಅದ ನಿದ್ದೆ ಬಂದ್ಬಿಡ್ತದೆ, ಚಳಿ ಅಲ್ವಾ, ವಯಸ್ಸಾಗ್ಬಿಟ್ಟಿದೆ, ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ಮೇಲೆ ನಿಮ್ಮಲ್ಲೂರಲ್ಲಿರೋ ಚಳಿ ಯೋಚನೆ ಮಾಡಿ, ಮೌಂಟ್ ಅಬುನಲ್ಲಿರೋ ಯೋಚನೆ ಮಾಡಿ. ಜಾನಕಿ ದಾದಿ 103 ವಯಸ್ಸಿನಲ್ಲೂ ಕೂಡ ಬಂದ್ಬಿಟ್ಟು ಡೈಮಂಡ್ ಅವರಲ್ಲಿ ಎಲ್ಲರಿಗಿಂತ ಮೊದಲು ಕೂತ್ಕೊಳ್ತಿದ್ದಲ್ವಾ? ಇನ್ಸಲ್ಟ್ ಆಗ್ತಿತ್ತು ನಮ್ಗೆ.
4 ಗಂಟೆಗೆ ನಾವು ಬಂದ್ರೆ ಅದಕ್ಕಿಂತ ಮೊದಲೇ ಬಂದು ಕೂತ್ಕೊಂಡು ಬಿಟ್ಟಿರ ದಾದಿ. ಪ್ರಕಾಶ್ ಮಣಿ ದಾದಿ ಇದ್ದಾಗ ಎಲ್ಲ ಒಂದ್ಸಲ ಬೆಳಿಗ್ಗೆನೂ ದಾದಿ ಅಮೃತ ವೇಳೆಗೆ ಬರ್ತಾ ಇದ್ರು, ಮುರಳಿ ಕ್ಲಾಸಿಗೆ ಬರ್ತಾ ಇದ್ರು. ಮಧ್ಯಾಹ್ನ ಪಾಂಡವ ಭವನಕ್ಕೆ ಹೋದ ಅಲ್ಲಿದ್ದಾರೆ. ಅದಾದ್ಮೇಲೆ ಮತ್ತೆ ಕೆಳಗಡೆಗೆ ಬಂದ್ರೆ ಮತ್ತೆ ಅಲ್ಲೂ ಇದ್ದಾರೆ. ಮತ್ತೆ ಸಾಯಂಕಾಲ ಕ್ಲಾಸಿಗೆ ಮತ್ತೆ ರೆಡಿ. ಹೀಗೆ ಅವ್ರಿಗೆ ಆ ಒಂದು ಸೇವೆ ಮಾಡಬೇಕು ಹೇಳುವಂತ ಮನೋಭಾವ ಯಾವ ರೀತಿ ಇತ್ತು ಆ ಏಜ್ ಅಲ್ಲಿ. ಹಾಗೆ ಇಲ್ಲಿ ಬೆಳ್ತಾರೆ, ಅಂತಿಮದಲ್ಲಿ ಕೊನೆಯ ಸಮಯದಲ್ಲಿ ನಮಗೆ ಜ್ಞಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೃದಯ ವಿದೀರ್ಣರಾಗಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ ಮಕ್ಕಳೇ. ಈಗಲೂ ಕೂಡ ನಿಮಗೆ ನಂಬರ್ 1 ಆಗಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಭಗವಂತನ ಕೈಯಲ್ಲಿ ಒಂದು ಸಾಧನವಾಗಲಿಕ್ಕೆ, ತೀವ್ರತರವಾಗಿ ಮುಂದುವರಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಆದ್ಮೇಲೆ ಇದು ಕೇವಲ ಭಗವಂತ ಉಮಂಗ ಉತ್ಸಾಹವನ್ನು ಕೊಡಲಿಕ್ಕೆ ಹೇಳುವಂತ ಒಂದು ಮಾತಲ್ಲ. ಯಾವುದು ಬಾಬಾ ಹೇಳ್ತಿದ್ದಾರೆ, ವಾಸ್ತವಿಕತೆಯನ್ನು ಕೂಡ ಹೌದು. ಈಗಲೂ ಕೂಡ ನೀವು ಪ್ರಯತ್ನವನ್ನ ಪಟ್ಟರೆ ಖಂಡಿತವಾಗಲೂ ಕೂಡ ಮುಂದೆ ಹೋಗ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ನಂಬರ್ 1 ಇದನ್ನು ಕೂಡ ಬಾಬಾ ಹೇಳ್ತಾರೆ. ನಾ ಕೆಲವೊಂದ್ಸಲ ಬಾಬನಿಗೆ ಹೇಳ್ತೇನೆ, ಬಾಬಾ ಯಾಕಪ್ಪ ಸುಳ್ಳು ಹೇಳ್ತೀಯ, ನಂಬರ್ 1 ಬ್ರಹ್ಮ ಬಾಬಾ ಅಂತ ಹೇಳ್ತಾರೆ, ಮತ್ತೆ ನಂಬರ್ 1 ಬರ್ಲಿಕ್ಕೆ ಅಲ್ಲಿ ಅವಕಾಶ ಇದೆಯಾ? ಮಕ್ಕಳೇನು ಕಡಿಮೆ ಇಲ್ಲ. ಬಾಬಾ ಹೇಳ್ತಾರೆ, ನಂಬರ್ 1 ಇಲ್ದಿದ್ರು ಕೂಡ ನಂಬರ್ 1 ಡಿವಿಷನಲ್ ಅಂತೂ ಬರ್ಬೋದಲ್ವಾ? ಓಕೆ, ನೀವು ರಾಜನಾಗೋದಿಲ್ಲಪ್ಪ. ರಾಜನ ಪರಿವಾರ ಏನು ಇಲ್ಲಿ ಅರಮನೆಯಲ್ಲಿ ಇರ್ತಾರಲ್ಲ, ಅಲ್ಲಿ ಪರಿವಾರದ ಮೆಂಬರ್ ಆಗ್ಬೋದಲ್ವಾ? ರಾಜ ಹೇಳಿದ್ರು ಸಿಂಹಾಸನದಲ್ಲಿ ಕುತ್ಕೊಂಡಿಲ್ಲ ಬಿಟ್ರೆ ರಾಜನಿಗೆ ಮಾಡಿರುವಂತ ಊಟ ನಿಮ್ಗೆ ಸಿಗ್ತದೆ. ಆ ಅರಮನೆಯಲ್ಲೇ ನೀವು ಇರ್ತೀರ, ರಾಜನ ಒಂದು ಸಂಬಂಧಿಕರಾಗಿ ಇರ್ತೀರ ನೀವು. ಆನಂತರ ಶ್ರೀಮಂತ ಪ್ರಜೆಗಳು ಬೇರೆ, ಸಾಧಾರಣ ಪ್ರಜೆಗಳು ಬೇರೆ. ಅವರು ಅರಮನೆಯಲ್ಲಿ ಇರೋದಿಲ್ಲ, ಅವರು ಹೊರಗಡೆಗೆ ಇರ್ತಾರೆ. ಇನ್ನು ದಾಸದಾಸಿಯರು ಕೂಡ ಬೇರೆ ಅಲ್ವಾ? ಹಾಗೆ ಅಲ್ಲಿ ಓಕೆ, ನಾನು ಫಸ್ಟ್ ರ್ಯಾಂಕ್ ಬಂದಿಲ್ಲಪ್ಪ, ಸರಿ, ಡಿಸ್ಟಿಂಕ್ಷನ್ ಅಲ್ಲಿ ಬರ್ಬೋದಲ್ವಾ? ಡಿಸ್ಟಿಂಕ್ಷನ್ ಗ್ರೇಡ್ ಅಲ್ಲಿ ಆ ಗ್ರೂಪ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಪ್ರಯತ್ನವನ್ನ ಮಾಡಿ. ಆದ್ಮೇಲೆ ಭವಿಷ್ಯದಲ್ಲಿ ನಾವು ನಂಬರ್ 1 ಬರ್ತೀವೋ, ಡಿಸ್ಟಿಂಕ್ಷನ್ ಬರ್ತೀವೋ, ಲಕ್ಷ್ಮೀನಾರಾಯಣ ಆಗ್ತೀವೋ, ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಯಾವ ರೂಪದಲ್ಲಿ ವಿಶ್ವ ಕಲ್ಯಾಣವನ್ನ ಮಾಡಿ ಮಾನಸಿಕವಾಗಿ ಖುಷಿಯಾಗಿರ್ತೀವಿ ಮತ್ತು ಬೇರೆಯವರ ದುಃಖದ ಕಣ್ಣೀರನ್ನ ಒರೆಸಲಿಕ್ಕೆ ನೀವೆಷ್ಟು ಕಾರಣೀಕರ್ತರಾಗ್ತೀವಿ. ದುಃಖದ ಕಣ್ಣೀರು ಒರೆಸ್ಬೇಕು ಅಂತಂದ್ರೆ ಟೊವೆಲ್ ತಗೊಂಡು ಹೋಗ್ಬಿಟ್ಟು ಅವ್ರ ಕಣ್ಣಿ ನೀರನ್ನು ಒರೆಸೋದು ಅಂತ ಬಿಟ್ಟಲ್ಲ, ಹಾಗಲ್ಲ. ಮಾನಸಿಕವಾದಂಥ ತೊಂದರೆಗಳಿರ್ತವೆ. ಅಂದ್ರೆ ಮಾನಸಿಕ ತೊಂದರೆ ಅಂತಂದ್ರೆ ಹಣಕಾಸಿನ ಸಮಸ್ಯೆ, ಕಾಯಿಲೆಗಳು, ಅಶಾಂತಿ, ದುಃಖ. ಅಂದ್ರೆ ರಾಜಯೋಗದ ಮೂಲಕ, ನಿರಾಕಾರ ಶಕ್ತಿಯ ಮೂಲಕ ಅವರ ದುಃಖವನ್ನು ದೂರ ಮಾಡಿದಾಗ ಸಿಗುವಂತ ಸುಖ ಇದೆಯಲ್ಲ, ಸತ್ಯಯುಗದಲ್ಲಿ ಇಂದ್ರಿಯ ಸುಖವನ್ನು ನಾವು ಪಡೆಯುವಂಥದ್ದು ಅದು ಶ್ರೇಷ್ಠ ಅಲ್ಲ ಅಂತ ನನ್ನ ಭಾವನೆ. ಬೇರೆಯವರ ದುಃಖವನ್ನ ನೀವು ದೂರ ಮಾಡಿ ಅವ್ರು ಧನ್ಯವಾದ ಹೇಳ್ತಾರಲ್ಲ ಹೃದಯದಿಂದ, ಅದರಲ್ಲಿ ಇರುವಂತ ಸುಖಕ್ಕೂ ನೀವು ಆಹಾರ ತಿಂದು ಊರು ಸುತ್ತಕೊಂಡು ನೀವು ಅನುಭವಿಸುವಂಥ ಸುಖಕ್ಕೂ ತುಂಬಾ ಅಜಗಜಾಂತರ ಇದೆ ಆದ್ಮೇಲೆ ಅಲ್ವಾ? ಭಗವಂತನಿಗೂ ಖುಷಿ ಆಗೋದು ಯಾಕೆ? ಬೇರೆಯವರ ದುಃಖವನ್ನು ದೂರ ಮಾಡ್ತಾರೆ, ಅವರಿಗೆ ದುಃಖ ಇಲ್ಲ. ಆದರೆ ಈಗ ನೋಡಿ, ಬ್ರಹ್ಮ ಬಾಬಾನು ಕೂಡ ನಮ್ಮೆಲ್ಲ ಲೆಕ್ಕಾಚಾರ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಮಕ್ಕಳಿಗೆ ಸಹಾಯವನ್ನ ಮಾಡ್ತಾರೆ, ಅದರಲ್ಲಿ ಅವರಿಗೆ ತೃಪ್ತ ಮನೋಭಾವ ಇರ್ತದೆ. ಅದಕ್ಕಾಗಿ ಬೇರೆಯವರಿಗೆ ಸಹಯೋಗವನ್ನ ಕೊಡಿ, ಸಹಾಯವನ್ನ ಮಾಡಿ, ಅವರನ್ನ ದುಃಖದಿಂದ ಮೇಲೆ ಕೆತ್ತುವಂತ ಪ್ರಯತ್ನವನ್ನ ಮಾಡಿ. ಈಗಲೂ ಕೂಡ ನಿಮಗೆ ಇನ್ನು ಉದ್ದೇಶ, ಗುರಿಯನ್ನು ಇಟ್ಕೊಂಡ್ಬಿಟ್ಟು ನಾನು ನಂಬರ್ 1 ಬರಬೇಕು ಹೇಳುವಂತ ಆ ಉದ್ದೇಶದಿಂದ ನೀವು ಸಾಧನೆಯನ್ನು ಮಾಡ್ತಾ ಇದ್ರೆ ಈಗಲೂ ಕೂಡ ಅವಕಾಶ ಇದೆ. ಆದರೆ ಅಲ್ವೇಲಾಪನ್ ಹುಡುಗಾಟಿಕೆಯಿಂದ ಅಜ್ಞಾನ ನಿದ್ರೆಯಲ್ಲಿ ನಾವು ಮಲ್ಕೊಂಡು ಕಾರಣಗಳನ್ನು ಹೇಳ್ತಾ, ಸಬೂಬುಗಳನ್ನು ಹೇಳ್ತಾ, ನೆಪಗಳನ್ನು ಹೇಳ್ತಾ ಮುಂದುವರೆದಿದ್ರೆ ವರ್ಷಗಳು ಮಾತ್ರ ಕಳೀತವೆ ಬಿಟ್ರೆ ಅದರಲ್ಲಿ ಯಾವುದೇ ರೀತಿ ಪ್ರಯೋಜನಗಳು ಆಗೋದಿಲ್ಲ. ಇನ್ನು ಕೆಲವೊಂದ್ಸಲ ಆತ್ಮೀಯ ಈಶ್ವರ ಜೀವನದಲ್ಲಿ ನಾವೊಂದು ಹಳೆ ಫಾರ್ಮೆಟ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಆ ಫಾರ್ಮೆಟ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇರೋದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ಪುರುಷಾರ್ಥದ ವಿಷಯದಲ್ಲಿ ಇರ್ಬೋದು, ಸಾಧನೆ, ತಪಸ್ಸು, ಸೇವೆಯಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅಂದ್ರೆ ನೋಡಿ, ಮೊದಲು ಯಜ್ಞಕ್ಕೆ ಬಂದವರು ಧನ ಸೇವೆ ಮಾಡ್ತಾರೆ, ಆಮೇಲೆ ತನುವಿನ ಸೇವೆ ಮಾಡ್ತಾರೆ, ಆಮೇಲೆ ವಾಚಾ ಸೇವೆ ಮಾಡ್ತಾರೆ, ಆಮೇಲೆ ಬೇಗದ್ದಿನಲ್ಲಿ ಮನಸಾ ಸೇವೆ ಮಾಡ್ತಾರೆ ಅಲ್ವಾ? ಅದಕ್ಕೆ ತಕ್ಕ ಹಾಗೆ ನಾವು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಉದಾಹರಣೆಗೆ, ನನಗೆ ಮೊಬೈಲ್ ಆಪ್ರೇಟ್ ಮಾಡ್ಲಿಕ್ಕೆ ಬರಲ್ಲಪ್ಪ, ಕಂಪ್ಯೂಟರ್ ಆಪ್ರೇಟ್ ಮಾಡ್ಲಿಕ್ಕೆ ಬರಲ್ಲ, ಅವಾಗ ಏನಾಗ್ತದೆ?
ಇದು ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬಂದಿದ್ದಿದ್ರೆ ಮನೇಲಿ ಕೂತ್ಕೊಂಡೇ ನೀವು ಶಾಪ್ನವ್ರಿಗೆ ಮೆಸೇಜನ್ನು ಕಳಿಸ್ಬಿಟ್ಟು ಐಟಮ್ಸ್ ಎಲ್ಲ ಮನೆ ಬಾಗ್ಲಿಗೆ ಬರ್ತದೆ. ಹೌದಾ? ಯಾರಿಗಾದ್ರು ಹಣ ಕಳಿಸ್ಬೇಕು ಅಂತಂದ್ರೆ ಮೊದಲು ಬ್ಯಾಂಕಿಗೆ ಹೋಗ್ಬೇಕಿತ್ತು. ಇವಾಗ ಹಂಗಲ್ವ, ಮೊಬೈಲ್ ಇದು ಗೂಗಲ್ ಪೇನಲ್ಲಿ ಮಾಡ್ಬೋದಲ್ವಾ? ಇಷ್ಟು ಆರಾಮ ಕೆಲಸ ಆಗತ್ತೆ. ಮನೇಲಿ ಕೂತ್ಕೊಂಡಾಗ ಎಷ್ಟು ಬೇಗ ಆಗ್ಬಿಡ್ತದೆ. ಯಾಕೆ? ಸೈನ್ಸಿನ ಸಾಧನವನ್ನು ನಮ್ಮದನ್ನಾಗಿ ಮಾಡಿಕೊಂಡಾಗ ಪರಿಶ್ರಮದಿಂದ ಇರುವಂಥ ಕಾರ್ಯನೂ ಕೂಡ ಸಹಜವಾಗಿಬಿಡ್ತದೆ. ಮನೇಲಿ ಕೂತ್ಕೊಂಡು ಬಸ್ ಟಿಕೆಟ್ ಬುಕ್ ಮಾಡ್ಬೋದು, ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು, ಏನೇನು ಮಾಡ್ಬೋದು, ಪರ್ಚೇಸಿಂಗ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ಅಂತಿಮ ಸಮಯದಲ್ಲಿ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಆ ಒಂದು ಕಾರಣವನ್ನು ಇಟ್ಟುಬಿಟ್ಟು ತಮ್ಮ ಸಾಧನೆಗೆ ತಾವೇ ಏನಾಗಬಾರ್ದು, ಅಡ್ಡಗಾಲನ್ನು ಹಾಕೊಳ್ಬಾರ್ದು. ಸಾಧನೆ ಮಾಡುವಂಥ ಮನೋಭಾವ ಇದ್ದರೆ ಅಂತಿಮದಲ್ಲಿ ಬಂದವನೂ ಕೂಡ ನಂಬರ್ 1 ಆಗ್ಬೋದು. ಆದರೆ ಸಾಧನೆಯ ಒಂದು ಶಿಖರದಲ್ಲಿ ಇರುವವನು ಕೂಡ ಮಧ್ಯದಲ್ಲಿ ತಪ್ಪನ್ನು ಮಾಡಿದಾಗ ಪೂರ್ತಿ ಪಾತಾಳದಲ್ಲೂ ಹೋಗುವಂಥ ಸಾಧ್ಯತೆ ಇದೆ. ಕೆಲವೊಂದ್ಸಲ ಬಾಬಾ ಮುರಳಿಯಲ್ಲಿ ಹೇಳ್ತಾರೆ, बुद्धिवानों को भी बुद्धिमान देखना है तो इधर देखो, मूर्खों में से शतमूर्ख को देखना है तो भी यहाँ ही देखो. ಬುದ್ಧಿವಂತರು ತುಂಬಾ ಬುದ್ಧಿವಂತರ ನೋಡ್ಬೇಕು ಅಂದ್ರೆ ಇಲ್ಲೇ ನೋಡಿ, ಮೂರ್ಖರಲ್ಲಿ ಶತಮೂರ್ಖರು ನೋಡೋದು ಇಲ್ಲೇ ನೋಡಿ ಅಲ್ವಾ? ಅದಕ್ಕೆ ನಮ್ಮ ಬಗ್ಗೆನೇ ಆ ಕಥೆಗಳಿದಾವೆ ಅಂತ ಕಾಣ್ತದೆ. ಮೊಲೆ ಮತ್ತು ಆಮೆ ಕತೆ ಅಲ್ವಾ? ಮೊಲೆ ಏನ್ ಮಾಡ್ಬಿಡ್ತದೆ, ನನಗೆ ಓಡ್ಲಿಕ್ಕೆ ಬರ್ತದೆ, ನನ್ನ ಎದುರುಗಡೆ ಆಮೆ ಯಾವ ಲೆಕ್ಕ ಅಂತ ಬಿಟ್ಟು ಏನ್ ಮಾಡ್ಬಿಡ್ತದೆ, ಮುಂದೆ ಹೋಗ್ಬಿಟ್ಟು ಒಳ್ಳೆ ನಿದ್ರೆ ಮಾಡ್ಬಿಡ್ತದೆ. ಹಾಗೆ ನಾವೂ ಕೂಡ ಏನ್ ಮಾಡ್ಬಿಡ್ತೀವಿ, ಸಾಧನೆ ಮಾಡ್ತಾ 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 ಏನ್ ಮಾಡ್ಬಿಡ್ತೀವಿ, ಮಧ್ಯ ಅಜ್ಞಾನದ ಅಂಧಕಾರದ ಆಲಸ್ಯದ ನಿದ್ರೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ನಮ್ಮ ನಂತರ ಬಂದವ್ರು ಹೇಗೆ ಮುಂದುವರೆದ್ರು ಅಂತ ಬಿಟ್ಟು ನಮ್ಗೇನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಮುಂದೆ ಹೋಗ್ಬಿಟ್ಟಿರ್ತಾರೆ ಅವರು. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ನಾವು ಬಂದ್ಬಿಟ್ಟು ಇಷ್ಟು ವರ್ಷ ಆಯ್ತು, ನಮಗೆ ನಿಮಿತ್ತದವರು ಮುಂದುವರ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ, ನಮ್ ಕ್ಲಾಸ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಬೇರೆಯವ್ರಿಗೆ ಅವಕಾಶವನ್ನ ಕೊಡ್ತಾರೆ ಅಂತ ಬಿಟ್ಟೆಲ್ಲ ಏನ್ ಮಾಡ್ತಾರೆ, ಹೀಗೆ ಹೇಳ್ತಾ ಇರ್ತಾರೆ. ಅದು ಯಾಕೆ ಕೊಡೋದಿಲ್ಲ? ಆ ಯೋಗ್ಯತೆ ನಿಮ್ಮಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಭಗವಂತ ಉಪಯೋಗ ಮಾಡೇ ಮಾಡ್ಕೊಳ್ತಾರಲ್ವಾ? ವಯಸ್ಸಿನ ಆಧಾರದಲ್ಲಿ, ಅನುಭವದ ಆಧಾರದಲ್ಲಿ ಇವರು ಸೇವೆ ಸಿಗಬೇಕು, ಗೌರವ ಸಿಗಬೇಕು ಅಂತ ಇಷ್ಟಪಡ್ತಾರೆ ಹೊರತು, ಆದರೆ ನಮ್ಮಲ್ಲಿ ಆ ಯೋಗ್ಯತೆ ಇದೆಯಾ, ಆ ಸಾಧನೆ ನಾವು ಮಾಡ್ತಾ ಇದ್ದೀವಾ ಅಂತ ಏನ್ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಆದ್ಮೇಲೆ ಲೌಕಿಕದಲ್ಲಿ ಹಣ ಬಲದಿಂದ, ತೋಳು ಬಲದಿಂದ, ಇನ್ಫ್ಲೂಯೆನ್ಸ್ ಬಲದಿಂದ ನೀವು ಇನ್ಕ್ರಿಮೆಂಟ್ ಪ್ರಮೋಷನ್ ತಗೊಳ್ಳಿಕ್ಕೆ ಸಾಧ್ಯ. ಆದರೆ ಈಶ್ವರ ವಿಶ್ವವಿದ್ಯಾಲಯದ ಈಶ್ವರ ಸೇವೆಯಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎದುರುಗಡೆ ಯಾರಿದ್ರು ಕೂಡ ಹಿಂದುಗಡೆಗೆ ಬಾಬಾ ಇದ್ದೇ ಇರ್ತಾರೆ. ಅವ್ರನ್ನ ಮುಂದುವರಿಸಬೇಕು ಅಂತ ಹೆಂಗ ಬೇಕಾದ್ರೂ ಬಾಬಾ ಏನ್ ಮಾಡ್ತಾರೆ, ಮುಂದೆ ಕರ್ಕೊಂಡು ಹೋಗೇ ಹೋಗ್ತಾರೆ. ಕೆಳಗಡೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಬೀಳದೇ ಇರೋದಕ್ಕೆ ಬಾಬಾ ಬೇಕಾದಷ್ಟು ಅವಕಾಶಗಳನ್ನ ಕೊಟ್ಟಿರ್ತಾರೆ. ಆಮೇಲೂ ಕೂಡ ಪುನಃ 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 ತಪ್ಪನ್ನ ಮಾಡಿದ್ರೆ ಬಾಬಾ ಕೈ ಬಿಟ್ಟಾಗ ಸೀದಾ ಪಾತಾಳದ ತಳದಲ್ಲಿ ಹೋಗ್ಬಿಟ್ಟು ತಲುಪಿಬಿಡ್ತೀವಿ ಅಲ್ವಾ? ಅದಕ್ಕಾಗಿ ಬಾಬನ ಮಗು ಆದ್ಮೇಲೆ, ತುಂಬಾ ಫೇಮಸ್ ಆದ್ಮೇಲೆ ಬಾಬನ ಹೆಸರನ್ನ ನಾವು ಹಾಳು ಮಾಡಿದ್ರೆ 100ಕ್ಕೆ 100ರಷ್ಟು ಶಿಕ್ಷೆನೂ ಕೂಡ ಇರತ್ತೆ. ಎರಡೂ ಮಾತನ್ನು ಬಾಬಾ ಹೇಳ್ತಾನೆ. ಅದಕ್ಕಾಗಿ ಮಕ್ಕಳೇ ವಿಚಾರ ಮಾಡ್ಕೊಳ್ಬೇಡಿ, ಈಗಲೂ ಕೂಡ ಅವಕಾಶ ಇದೆ, ಪರಿಶ್ರಮ ಪಡಿ, ನಂಬರ್ 1 ಬರ್ಲಿಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಇವತ್ತು ಕೂಡ ನಾವು ಲೌಕಿಕದಲ್ಲಿ ನೋಡ್ತಾ ಇದ್ದೀವಿ, SSLC ಫೇಲ್ ಆದ್ರಪ್ಪ, 2ನೇ ಸಲ 3ನೇ ಸಲ ಎಕ್ಸಾಮ್ ಇದು. ಮೊದಲೆಲ್ಲ ಹೇಗಿತ್ತು ಗೊತ್ತಾ, ಜೂನಲ್ಲಿ ಫೇಲ್ ಆಗ್ಬಿಟ್ರೆ ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಆಗಿದೆ, ಫೇಲ್ ಆಗ್ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಅಕ್ಟೋಬರ್ನಲ್ಲೇ ಇತ್ತು. ಇವಾಗ ಹಂಗಲ್ಲ. ಫೇಲ್ ಆಗ್ಬಿಟ್ರೆ 2 ಸಲ 3 ಸಲ ಅದೇ ತಿಂಗಳಲ್ಲಿ ಅವಕಾಶ ಇದೆ, ಒಂದೊಂದು ವಾರಕ್ಕೆ ಒಂದ್ಸಲ ಅವಕಾಶ. ಫೇಲ್ ಆದ್ರಿ ನೆಕ್ಸ್ಟ್ 1 ವಾರಕ್ಕೆ ಮತ್ತೆ ಎಕ್ಸಾಮ್ ತಗೊಂಡ್ಬಿಟ್ಟು ಮತ್ತೆ ನೀವು ಪಾಸ್ ಆಗ್ಬಹುದು. ಅಲ್ಲೂ ಫೇಲ್ ಆದ್ರೆ ಇನ್ನೊಂದು ವಾರ ಮತ್ತೆ ಅವಕಾಶ ಇದೆ. ಹಾಗೆ ಇಲ್ಲಿ ಭಾರತ ನಾಟಕದಲ್ಲಿ ಮುಂದುವರಿಲಿಕ್ಕೆ ಈ ಈಶ್ವರ ವಿಶ್ವವಿದ್ಯಾಲಯದಲ್ಲೂ ಭಗವಂತ ಮಾಸ್ಟರ್, ಭಗವಂತ ಶಿಕ್ಷಕನಾಗಿ ನಮಗೆ ಪುನಃ 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 ಅವಕಾಶವನ್ನ ಕೊಡ್ತಾ ಇದ್ದಾರೆ ನಂಬರ್ 1 ಆಗಲಿಕ್ಕೆ. ಅದಕ್ಕಾಗಿ ಲೇಟಾಗಿ ಬಂದಿದ್ದೀರಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಸಾಧನೆಯನ್ನ ಮಾಡ್ತಾ ಹೋದಾಗ ಸೀನಿಯರ್ಗಿಂತ ಮುಂದೆ ಹೋಗ್ಬಿಟ್ಟು ಕೊನೆಯಲ್ಲಿ ಬಂದರೂ ಕೂಡ ನಂಬರ್ 1 ಆಗಲಿಕ್ಕೆ ಅವಕಾಶಗಳು ಇದ್ದಾವೆ. ಎಲ್ಲರಿಗೂ ಅಂತಲ್ಲ, ಸಾಧನೆ ಮಾಡಿದವರಿಗೆ ಮಾತ್ರ. ಓಕೆ, ಅಂಶ